ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪಾಳ ಗ್ರಾಮದಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದ ಶೌಚಾಲಯ ಕಾಮಗಾರಿ ಹಾಗೂ 19 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಅಡಿಗಲ್ಲು ನೆರವೇರಿಸಿದರು. ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪಾಳ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದ ಶೌಚಾಲಯ ಕಾಮಗಾರಿ ಹಾಗೂ 19 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಅಡಿಗಲ್ಲು ನೆರವೇರಿಸಿದರು. ಸಮಾರಂಭಕ್ಕೂ ಮುನ್ನ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ಜರುಗಿತು. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು, ಪಾಳ ಗ್ರಾಮದಲ್ಲಿ ಅಭಿವೃದ್ಧಿ ನನ್ನ ಜವಾಬ್ದಾರಿಯಾಗಿದ್ದು ಗ್ರಾಮದ ಜನರ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುವೆ. ಪಾಳ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಮಾಡುವ ಜವಾಬ್ದಾರಿ ನನ್ನದು ಎಂದು ಹೇಳಿದರು. ನಂತರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪಾಳದ ಗುರುಮೂರ್ತಿ ಶಿವಾಚಾರ್ಯರು ಮಾತನಾಡಿ, ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಅಭಿವೃದ್ಧಿ ಪರ ಶಾಸಕರಾಗಿದ್ದು ಅವರು ಮಾಡಿದ ಅಭಿವೃದ್ಧಿ ಎಲ್ಲರ ಕಣ್ಣ ಮುಂದೆ ಇದೆ. 7 ವರ್ಷದಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ನಮ್ಮ ಮಠಕ್ಕೂ ಅನುದಾನ ನೀಡಿದ್ದಾರೆ ಎಂದರು. ಸಮಾರಂಭದಲ್ಲಿ ಬೀರ್ಲಿಂಗ ಅಪ್ಪಾಜಿ, ಗಂಗಪ್ಪ ಗೌಡ ಪಾಟೀಲ್, ವಿನೋದ್ ಪಾಟೀಲ್, ಲಿಂಗರಾಜ್ ಹಂಗರಗಿ, ಬಸವನಗೌಡ ಮಾಲಿ ಪಾಟೀಲ್, ಭೀಮಾಶಂಕರ್ ಸುಬೇದಾರ್, ಈರಣ್ಣ ಹಡ್ಪತ್, ದತ್ತು ಜಾಧವ್ ಸೇರಿದಂತೆ ಗ್ರಾಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದರು. ನಾವು ನೋಡಿ ಒಂದು 20 ವರ್ಷದಿಂದ ನಮ್ಮ ತಿಳಿದು ಯಾವುದೇ ಕೆಲಸ ನಮ್ಮೂರು ಹಿಡ್ಕೊಂಡು ಮೊಳಕಲ್ತನ ಕೆಸರ ನಡೀತಿದ್ದೆವು. ಅಂತ ಟೈಮ್ನಾಗ ನಮ್ಮ ಹಿರಿಯರು ಬಡದಾಡಿ ಯಾವ ಒಂದು ಕೆಲಸ ಆಗಿದ್ದಿಲ್ಲ. ನಮ್ಮ ಕನಿಷ್ಠ ಒಂದು 10 ಕೋಟಿ ನಮ್ಮೂರಿಗೆ ಮಾಡ್ರು. ಅದೇ ಪ್ರಕಾರ ಎಲ್ಲ ಒಂದು ತಾಂಡಗಳಿಗೆ ಹಳ್ಳಿಗಳು ಎಲ್ಲರಿಗೆ ಮಾಡ್ಕೊತೊಂಡ್ರ. ಈಗ ಹೇಳಿದ್ರು ಇನ್ನೂ ಏನೇ ಸಂಕಷ್ಟ ಇದ್ರು ಏನೇ ತೊಂದರೆ ಇದ್ರೆ ಮಾಡ್ಬಿಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿ ಸರ್ಕಾರ ಇಲ್ಲ, ಅನುದಾನ ಸಿಗ್ತಾ ಇಲ್ಲ. ಆದ್ರೂ ನಮ್ಮ ಶಾಸಕರು ಏನೋ ತಿಪ್ಪಲ್ ಮಾಡಿ ತಾರಾದಿಗಿರಿ ಮಾಡಿ ಬಜೆಟ್ ತಂದು ಮಾಡ್ತಾ ಇದಾರೆ, ಇನ್ನೂ ಮಾಡ್ತಾರ. ಇದೇ ರೀತಿ ನಮ್ಮ ಪಾಳ ಗ್ರಾಮಸ್ಥರು ಇನ್ನೂ ಕೆಲಸಗಳು ಏನಾದ್ರೂ ಇದ್ರು ಬೇಡಿಕೆಗಳು ಶಾಸಕರು ಪೂರೈಸ್ತಾರ. ನಮ್ಮ ಗ್ರಾಮ ಪಂಚಾಯತ್ ಏನೋ ಸಣ್ಣ ಪುಟ್ಟ ಇನ್ನೂ ತೊಂದರೆ ಆದ್ರೂ ಏನಾರ ಇದ್ರು ಸಮಸ್ಯೆ ಇದ್ರು ಅದ್ರ ಬಗ್ಗೆ ಪತ್ರ ಕೊಡ್ರಿ, ಪರಿಶೀಲನೆ ಮಾಡಿ ಮುಗಿಸ್ತೀವಿ ಅಂತ 2 ಮಾತಾಡಿ ಮುಗಿಸ್ಬಿಡ್ತೀವಿ. ನಮಸ್ಕಾರ. ಊರಿಗೆ ಬಂದಿಲ್ಲ, ಊರಿನವ್ರು ಬಹಳಷ್ಟು ಇದೊಂದು ಮುಖ್ಯ. ನೀವು ಬಂದು ಚಾಲನೆ ಮಾಡ್ಬೇಕು, ಪೂಜೆನೆ ಮಾಡಿ ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ರು. ನಾನು ಹೇಳಿದ ಅಪ್ಪವ್ರು ಇರ್ತಾರೆ, ಅಪ್ಪರ ಕೈಲಿ ಪೂಜೆ ಮಾಡಿಸ್ಕೇಸಿ ಕೆಲಸ ಪ್ರಾರಂಭ ಮಾಡಂತೂ ಕೂಡ ಹೇಳಿದ. ಎಲ್ಲ ನೀವು ಬರಲೇಬೇಕಂತ ಹೇಳಿದ್ರು. ನೀವೆಲ್ಲ ಪ್ರೀತಿಲಿಂದ ನನಗನ್ನಿಸ್ತಾ 1 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಇಳಿಸ್ಕೊಂಡು ನೀವು ಮೆರವಣಿಗೆ ಮುಖಾಂತರ ಇಲ್ಲಿ ಕರ್ಕೊಂಡ್ ಬಂದಿದ್ರಿ. ಇಡೀ ಪಾಳ ಗ್ರಾಮದ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಯಾಕಂದ್ರೆ ಪ್ರೀತಿಲಿಂದ ನಾವು ಇಟ್ಟಂತ ಕೆಲಸ ಏನು ಬಹಳ ದೊಡ್ಡದಲ್ಲ. ಒಂದೇನು 19 ಲಕ್ಷ ಪ್ಲಸ್ ಒಂದು 15 ಲಕ್ಷ 34 ಲಕ್ಷವೇ ಕಾಮಗಾರಿ. ಅಷ್ಟರಿಗೆ ಪ್ರೀತಿಲಿ ನೀವೆಲ್ಲರೂ ಕೂಡ ನಾವು ಅಭಿನಂದನೆ ಮಾಡಿದ್ದ ಕರ್ಕೊಂಡ್ ಕಿಸಿಂದ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಇನ್ನೊಂದ್ಸತಿ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ನಾವು ಶಾಸಕರಾಗಕ್ಕಿಂತ ಮೊದಲೇ ಏನೇನ್ ಆಗಿತ್ತು ಮತ್ತು ನಾವು ಶಾಸಕರಾಗಿದ ಮೇಲೆ 7 ವರ್ಷದಲ್ಲಿ ಏನೇನ್ ಕೆಲಸಗಳಾಗಿದೆ ಅಂತಕ್ಕಂಥದ್ದು ಕೂಡ ನೀವು ಎಲ್ಲರೂ ನೋಡಿದಿರಿ. ನಾವು ಶಾಸಕರಾಗಬೇಕಂತ ಈ ಊರಿಗೆ ಬಂದಾಗ ಮೇನ್ ರಸ್ತೆ ಬಸವೇಶ್ವರ ಮೂರ್ತಿ ಅದಿರಿ, ಮೇನ್ ರಸ್ತೆ ನೋಡಿ ನಾವು ಕೆಸರಾಗಿ ಹೋಗ್ತಿದ್ದೀವಿ. ನಾನು ಮಸ್ತ್ ಮೊದಲನೇ ಶಾಸಕರಾಗಿದ ತಕ್ಷಣ ಆಜುಬಾಜು ಡ್ರೈನ್ ಮತ್ತು ಸಿಸಿ ರಸ್ತೆ ಮಾಡ್ತಕ್ಕಂಥ ಕೆಲಸ ಮೊದಲಿನದು ಕೆಲಸ ಮಾಡಿದ್ರು. ಆದ್ರೆ ಪಾಳ ಟು ಸಣ್ಣ ರೋಡ್ ಅಂತಕ್ಕಂಥದ್ದು ಕೂಡ ಹೇಳಿದ್ರೆ ಅದು ಕೂಡ 4 ಕೋಟಿ 5 ಕೋಟಿ ಕೊಟ್ಟು ಈಗಾಗಲೇ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೊಂದು 2 ಕೆಲಸಗಳು ನನಗೆ ಹೇಳಿದ್ದಾರೆ. ಇವತ್ತು ಕರ್ಕೊಂಡು ಅಲ್ಲಿ ಊರಿಗೆ ಒಳಗೆ ಹೋಗಿ 2 ವೀಲರ್ ಮೇಲೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದಿದ್ದಾರೆ. ಇವತ್ತು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದೀನಿ, 2 ರಸ್ತೆಗಳು ಅದಕ್ಕೊಂದು 2 ಕಿಲೋಮೀಟರ್ ಇದೊಂದು 2 ಕಿಲೋಮೀಟರ್ ಹೇಳ್ತಾ ಇದಾರೆ. ಮುಂದಿನ ದಿನಗಳಲ್ಲಿ 4 ಕಿಲೋಮೀಟರ್ ರಸ್ತೆಗಳು ಕೂಡ ಕಂಪ್ಲೀಟ್ ಅದಕ್ಕೆ ಅನುದಾನ ತಗೊಂಡು ನಿಮ್ಮ ಊರಿಗೆ ಬರ್ತೀನಿ ಅಂತಕ್ಕಂಥದ್ದು ಕೂಡ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಈಗಾಗಲೇ ನಾನು ನಂದೂರು ಗ್ರಾಮದಿಂದ ಅಪ್ ಟು ಇದು ಸರಡಿಗೆ ಏರ್ಪೋರ್ಟ್ ತನಕ SH ರೋಡ್ ಆಗೋದ್ರಿಂದ ನಾವ್ ಈಗಾಗಲೇ ನಂದೂರು ಗ್ರಾಮದಿಂದ ಅಪ್ ಟು ಜಾಪುರ್ ತನ ಬಹುಶಃ ಬಾಪು ನಾಯಕ್ ತಾಂಡ ದಾಟಿ ಸ್ವಲ್ಪ ಮುಂದೆ ಬರಬಹುದು. ಅಲ್ಲಿ ತನಕ ಈಗಾಗಲೇ ನಾನು 10 ಕೋಟಿ ಕೊಟ್ಟು ಈಗಲೇ ಕೆಲಸ ಕೂಡ ಪ್ರಾರಂಭ ಮಾಡಿದ್ದೀನಿ. ಮುಂದಿನ ಹಂತದಲ್ಲಿ ಇನ್ನೂ ಕೂಡ 15 ಕೋಟಿ ವೆಚ್ಚದಲ್ಲಿ ನನಗೆ ಅನಿಸ್ತದೆ ಇನ್ನೂ ಕೂಡ ಪಾಳ ಗ್ರಾಮ ಅಷ್ಟೇ ಕ್ರಾಸ್ ಆಗ್ಬಹುದು, ಪುನಃ ಏರ್ಪೋರ್ಟ್ ಮುಟ್ಲಿಕ್ಕೆ ಆಗಂಗಿಲ್ಲ. ಅದು 15 ಕೋಟಿ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಮೇನ್ ಕಾರಣೀಭೂತರಾದಂತ ನೀವೆಲ್ಲ ಗ್ರಾಮದ ಹೆಚ್ಚಿನ ಮತಗಳಾಕಿ 2 ಬೂತಿನಲ್ಲಿ ಕೂಡ ನಾನು ಭಾರತೀಯ ಜನತಾ ಪಾರ್ಟಿ ಲೀಡ್ ಕೊಡ್ತಕ್ಕಂಥ ಕೆಲಸ ನೀವೆಲ್ಲರೂ ಕೂಡ ನಮ್ಮ ಈ ಗ್ರಾಮದ ಹಿರಿಯರು ಪೂಜ್ಯಗಳ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಮಾಡಿ ಆಶೀರ್ವಾದ ಮಾಡಿದಿರಿ. ಇವತ್ತು ನಿಮ್ಮ ಊರ ಮ್ಯಾಗ ಇಟ್ಟಂತ ಪ್ರೀತಿಗಳು ಬೇರೆ ಬೇರೆ ನನಗನ್ನಿಸ್ಬೋದು ಖಾಲಿ ಪಾಳ ಊರು ಅಷ್ಟೇ ಬರ್ಬೋದು ಅಂತೇಳಿ. ಸಣ್ಣೂರು ಗ್ರಾಮದವ್ರು ಬಂದಾರ, ಕಲ್ಬೇನೂರ್ದವ್ರು ಬಂದಾರ, ನಂದೂರದವ್ರು ಬಂದಾರ, ಸಣ್ಣೂರದವ್ರು ಬಂದಾರ, ಅನೇಕ ಬೇರೆ ಬೇರೆ ಗ್ರಾಮಗಳು ಇವತ್ತು ಪಾಳ ಗ್ರಾಮ ಶಾಸಕರು ಬರ್ತಾರೆ. ಮತ್ತು ಪಾಳ ಗ್ರಾಮದ ಗುದ್ಲಿ ಪೂಜೆ ಅಂತ ಹೇಳಿ ನಿಮ್ ಊರ್ ಮ್ಯಾಗ ಇಟ್ಟಂತ ಪ್ರೀತಿ ಮತ್ತು ಶಾಸಕರ ಮ್ಯಾಗ ಇಟ್ಟಂತ ಪ್ರೀತಿ ಅವ್ರು ಬಂದಿದೆ ತೋರಿಸ್ಕೊಡ್ತದ. ಯಾಕಂತಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿರಿ. ನಮ್ ಶಿವಗುತ್ತರು ಸನ್ಮಾನ ಮಾಡೋರು ನೆನಪೋಗಿದೆ ಹೆಸರು ಹೇಳಕ್ ಮಾಡಿರ
ಓಕೆ. ಆದ್ರೆ ಇಷ್ಟೆಲ್ಲ ಪ್ರಪಂಚದಲ್ಲಿ ಕೆಲಸ ಮಾಡಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ರಿ. ಎಲ್ಲರೂ ಕೂಡ ಇನ್ನೊಂದು ಸರ್ತಿ ಗ್ರಾಮದ ಎಲ್ಲ ಹಿರಿಯರಿಗೆ ನಾನು ಹೇಳಕ್ ಇಷ್ಟೇ ಬಯಸ್ತಾ ಇದ್ದೀನಿ, ಇವತ್ತು ನಮ್ಮ ಸರ್ಕಾರ ಇಲ್ಲ, ಅನುದಾನಗಳು ಯಾವ ರೀತಿ ಬರ್ತಾ ಇದೆ ಅಂತಕ್ಕಂಥ ನೀವೆಲ್ಲ ನೋಡ್ತಾ ಇದ್ದೀರಿ. ಅದ್ರ ಜೊತೆಯಲ್ಲಿ ಏನ್ ಸಾಧ್ಯ ಆಗ್ತದೆ ಆದಷ್ಟು ಹೆಚ್ಚಿನ ಕೆಲಸ ಬಾಳ ಗ್ರಾಮದಲ್ಲಿ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಬರ್ತೇವೆ ಸ್ಕೂಲಿಗೆ ಕೂಡ ಕರ್ಕೊಂಡು ಹೋಗಿದ್ರು. ಪಾಪ ಅವರು ಕೂಡ ಮನೆಗೆ ಕರ್ಕೊಂಡು ಹೋಗಿ ಇದು ಸ್ಕೂಲಿಗೆ ಕರ್ಕೊಂಡು ಹೋಗಿ ಕೆಲವು ಸಮಸ್ಯೆಗಳು ಹೇಳಿದ್ರು. ಅದು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತಕ್ಕಂಥ ಕೂಡ ಹೇಳಿದ್ದೀನಿ. ಆದಷ್ಟು ಬೇಗ ನೀವೆಲ್ಲ ಕೆಲಸಗಳು ಆದಷ್ಟು ಬೇಗನೆ ತಂದು ಮತ್ತೆ ನೆಕ್ಸ್ಟ್ ನಿಮ್ ಗ್ರಾಮಕ್ಕೆ ಅದು ಗುದ್ಲಿ ಪೂಜೆಗೆ ನಾವು ಮತ್ತೆ ಬರ್ತೀವಿ ಅಂತಕ್ಕಂಥದ್ದು ಕೂಡ ನಿಮ್ ಮುಖಾಂತರ ಹೇಳಿ, ಯಾಕೆ ಮಳಿ ಕೂಡ ಬರ್ತಿದೆ, ಇನ್ನು ನಾನು 2-3 ಕಾರ್ಯಕ್ರಮಕ್ಕೆ ಹೋಗೋದಿದೆ. ಗ್ರಾಮದ ಅಭಿವೃದ್ಧಿಯ ವಿಚಾರವಾಗಿ ಏನೇನು ಅಭಿವೃದ್ಧಿ ಆಗಿದೆ ಅನ್ನೋದು ನಮ್ಮ ಕಣ್ಣೆದುರೇ ಇದೆ. ಏನಾಗಬೇಕು ಅನ್ನೋದು ಕೂಡ ಪ್ರಾರಂಭ ಕೂಡ ಆಗ್ತಾ ಇದೆ. ಬಹುತೇಕ ನಮ್ಮಲ್ಲಿ ರೊಕ್ಕ ಎಷ್ಟು ಕೊಟ್ಟಾರ ಅಂತ ಅನ್ನೋದು ಅದು ಲೆಕ್ಕ ಇಲ್ದಂಗೆ ಅದ. ಇವತ್ತು ಒಂದು ಸಂಘ ಕಟ್ಕೊಂಡು ನಾವೊಂದು ಇದು ಮಾಡ್ತೀವಿ ಅಂತಂದ್ರೆ ಅವ್ರಿಗೂ ರೊಕ್ಕ ಬಹುತೇಕ ನಮ್ಮ ಪಾಳದಾಗ ಎಷ್ಟು ಕಡೆಗೆ ಬಂದವ್ರಿ ಅಂತಂದ್ರೆ ಕಲ್ಯಾಣ ಬಸವಣ್ಣ ರೊಕ್ಕ ಬಂದವು, ಮತ್ತೆ ಇಲ್ಲೇನೇನೆಲ್ಲ ಈಶ್ವರ ಗುಡಿ ಬಂದಿದ್ದವು, ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡೋದ್ರ ಜೊತೆಗೇನೆ ಯಾರಾದರೂ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಹೋಗಿ ನಮಗೆ ಹಿಂಗೆ ಅದಾರಿ ಅಂತ ತಿಳ್ಕೊಂಡು ಸ್ವಲ್ಪ ಅಳಿಲನ್ನು ತೋಡಿಕೊಂಡಾಗ ದೊಡ್ಡ ಮನಸ್ಸು ಮಾಡಿ ಕೊಡುವಂಥ ಒಬ್ಬ ಶಾಸಕರು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಬಸವರಾಜ ಮತ್ತಿಮೂಡ್ ಸರ್ ಅವರು. ಯಾರಿಗೂ ಇಲ್ಲ ಅನ್ನುವಂಗಿಲ್ಲ. ಇಂಥ ಸಂದರ್ಭದೊಳಗೆ ಇವತ್ತು ಪಾಳ ಗ್ರಾಮದೊಳಗೆ ಅಭಿವೃದ್ಧಿ ಮಾಡುವಂಥದ್ದು ನಿಮ್ಮೆಲ್ಲರ ಕಣ್ಣೆದುರಿಗಿದೆ. ಇನ್ನೊಂದು ವಿಶೇಷವಾಗಿ ಅಂತಂದ್ರೆ ನಿಮಗೆ ಹೊಸ ವಿಚಾರ, ಮತ್ತಿಮೂಡ್ ಸಾಹೇಬರು ಸುಮಾರು ಇದು 7ನೇ ವರ್ಷ ಅವರು ಶಾಸಕರಾಗಿರ್ತಕ್ಕಂಥದ್ದು. ನಮ್ಮ ಮಠಕ್ಕೆ ಅನುದಾನ ಏನೂ ಬಂದಿದ್ದಿಲ್ಲ. ನಾವು ಇವತ್ತಿಗೆ ಅವ್ರಿಗೆ ಕೇಳಿದಿಲ್ಲ. ಬಹಳ ಸತ್ಯ ಕಾರ್ಯಕ್ರಮದಾಗ ಇಲ್ಲಿ ನಂದೂರು ಮಠದೊಳಗೆ ಈಗೇನು ನೀವು ರೋಡಿಗೆ ಹೋಗ್ತೇವೆ, ಒಂದು ದೊಡ್ಡ ಟೀನ್ ಸೆಡ್ ಕಾಣ್ತದ, ಅಲ್ಲಿ ಸಿಸಿ ರೋಡ್ ಟೀನ್ ಸೆಡ್ ಅದು ಮಾಡಿಸಿದ ಅವರೇ. ಅದರ ಉದ್ಘಾಟನಾ ಸಮಾರಂಭಕ್ಕೆ ನಾವು ಹೋಗಿದ್ವಿ, ಅವರು ಬಂದಿದ್ರು. ಅವರೇ ವಿಚಾರ ಮಾಡಿದ್ರು, ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲಾ ಮಠಗಳಿಗೆ ಎಲ್ಲಾ ದೇವಸ್ಥಾನಗಳು ಕೊಟ್ಟಿದ್ರಪ್ಪ, ನೀವು ಒಬ್ಬರೇ ಉಳಿದಿರತ್ತಂದ್ರ ಅವರು. ಆಯ್ತನ ನೀವು ಯಾವಾಗ ಮನಸ್ಸು ಮಾಡಿ ಹಾಕ್ತೀರಿ ಕೂಡ್ರಿ ಅಂತಂದ್ವಿ. ಈಗ ನಿಮ್ಮೂರಿನ ಮಠಕ್ಕೂ ಕೂಡ 25 ಲಕ್ಷ ರೂಪಾಯಿ ಇಟ್ಟರ ಅವರು. ನಿಮ್ಮೂರಿನ ಮಠಕ್ಕೆ ಈ ಊರೊಳಗೆ ಏನೇ ಒಂದು ಧರ್ಮದ ಕಾರ್ಯಕ್ರಮ ಆಗಲಿ ಅಥವಾ ನಿಮ್ಮ ವಿವಾಹ ಮಹೋತ್ಸವ ಆಗಲಿ ಏನೇ ಇದ್ರು ಕೂಡ ಮಠದೊಳಗೆ ಬಂದು ಮಾಡ್ಕೊಳ್ಕತ್ತೀರಿ. ನಿಮಗೆಲ್ಲ ಅನುಕೂಲ ಆಗುವಂಗ. ನಿಮಗೆ ಎಷ್ಟು ಉಳಿತಾಯ ಅಂತಂದ್ರೆ ಇದು ಒಂದು ಟೆಂಟ್ ಹೊಡಿಬೇಕಾಗಿ 1000 ರೂಪಾಯಿ ಬೇಕು. ಈಗ ಇದು ಇಳಿಸ್ಬೇಕಾದ್ರೆ 1000 ರೂಪಾಯಿ ಕೊಡಬೇಕು. ಮಠದೊಳಗೆ ಟೆಂಟ್ ಹೊಡಿಬೇಕಾದ್ರೆ ಭಾಳ ಟೆಂಟ್ ಹೊಡಿತಿರ್ತೀರಿ, ಸುಮಾರು ಒಂದು 25-30 ರೂಪಾಯಿ ಟೆಂಟಿಗೆ ಹಾಳು ಮಾಡ್ತೀರಿ. ಈಗ ಅದನ್ನೆಲ್ಲ ಬಿಡಿಸಿದಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂದ್ರೆ ನಮ್ಮ ಬಸವರಾಜ ಮತ್ತಿಮೂಡ್ ಸರ್ ಅವ್ರಿಗೆ ಸಲ್ತದೆ. ಅಂಥ ಒಂದು ಅಭಿವೃದ್ಧಿ ಕಾರ್ಯ ಕೂಡ ಇಲ್ಲಿ ನಡೆದಿದೆ. ಒಟ್ಟಿನಲ್ಲಿ ಇಡೀ ನಮ್ಮ ಗ್ರಾಮೀಣ ಮತಕ್ಷೇತ್ರ ಏನದ, ಭಾಳ ಹಳ್ಳಿಗಳಿಗೆ ಹೋಗ್ತೀನಿ ನಾನು, ಪ್ರತಿ ಹಳ್ಳಿಗಳಿಗೂ ತಿರುಗ್ತೀನಿ. ಎಲ್ಲಾ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ಯದ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಬಸವರಾಜ ಮತ್ತಿಮೂಡ್ ಸಾಹೇಬ್ರವ್ರ ಊರು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅಂತ ಕಾನ್ಸ್ಟಿಟ್ಯೂನ್ಸಿ ಒಳಗ ಎಲ್ಲಾ ತಿರುಗಾಡಿ ಎಲ್ಲಾ ಕಡೆಗೂ ಕೂಡ ಅಭಿವೃದ್ಧಿ ಕಾರ್ಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂಡ್ ಸರ್ ಅವ್ರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಅವರಿಗೆ ಉತ್ತರೋತ್ತರವಾಗಿ ರಾಜಕೀಯದಲ್ಲಿ ಉನ್ನತ ಮಟ್ಟ ಸಿಗಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ಇಂದಿನ ಕಾರ್ಯಕ್ರಮಕ್ಕೆ ಬಂದು